ಸಹೃದಯ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಉಮಾರ್ಯವಣ್ಣ, ದೂರದ ಸಿಂಗಪುರ್ನಿಂದ. ಕಳೆದ ಸಂಚಿಕೆಯಲ್ಲಿ ಕಾಶಿರಾಜನ ಸುಪುತ್ರಿಯರಾದಂತಹ ಅಂಬೆ, ಅಂಬಿಕೆ ಮತ್ತು ಅಂಬಾಲಿಕೆಯರನ್ನು ಹಸ್ತಿನಾಪುರಕ್ಕೆ ಕರ್ಕೊಂಡು ಬಂದು ತನ್ನ ತಾಯಿಯಾದ ಸತ್ಯವತಿಗೆ ಮತ್ತು ತಮ್ಮನಾದ ವಿಚಿತ್ರವೀರನಿಗೆ ಒಪ್ಪಿಸಿ ಮದುವೆ ಸಿದ್ಧತೆಗಳನ್ನು ಆರಂಭ ಮಾಡಿರ್ತಾರೆ. ಆ ನಂತರ ಏನಾಗ್ತದೆ ಅಂತಕ್ಕಂಥದ್ದನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಹಸ್ತಿನಾಪುರಕ್ಕೆ ಕರೆದುಕೊಂಡು ಬಂದಂತಹ ಆ ಕಾಶಿರಾಜನ 3 ಪುತ್ರಿಯರಲ್ಲಿ ಹಿರಿಯವಳಾದ ಅಂಬೆ ಸತ್ಯವತಿಯ ಮುಂದೆ ಬಂದು ತನ್ನ ಮನದಾಳದ ಮಾತುಗಳನ್ನು ತಿಳಿಸ್ತಾಳೆ. ಅಮ್ಮ, ಸ್ವಯಂವರದಲ್ಲಿ ನಾನು ಶಾಲ್ವರಾಜನನ್ನು ಮನಸ್ಸಿನಲ್ಲಿ ಪತಿಯಾಗಿ ಆರಿಸಿಕೊಂಡಿದ್ದೆ. ಅವನಿಗೆ ಮಾಲಾರ್ಪಣೆಯನ್ನ ಮಾಡ್ತಕ್ಕಂತಹ ಅಂದರೆ ಇನ್ನೇನು ನಾನು ಅವನಿಗೆ ಮಾಲಾರ್ಪಣೆಯನ್ನ ಮಾಡಬೇಕಾಗಿತ್ತು. ಆ ಕ್ಷಣಾರ್ಧದಲ್ಲಿ ಈ ಭೀಷ್ಮರು ನನ್ನನ್ನು ಬಲಾತ್ಕಾರವಾಗಿ ಕರೆದುಕೊಂಡು ಬಂದ್ಬಿಟ್ಟಿದ್ದಾರೆ. ಆದ್ದರಿಂದ ನಾನು ಈ ವಿಚಿತ್ರ ವೀರನನ್ನು ಪತಿಯಾಗಿ ಸ್ವೀಕರಿಸಲು ಸಾಧ್ಯವಿಲ್ಲ ಅಂತಕ್ಕಂಥ ಮಾತನ್ನ ಅತ್ಯಂತ ವಿನಯದಿಂದಲೇ ಹೇಳ್ತಾಳೆ. ಅಂಬೆಯ ಮಾತುಗಳನ್ನ ಕೇಳಿದ ವಿಚಿತ್ರ ವೀರನಿಗೂ ಕೂಡ ಮನಸ್ಸನ್ನ ಇನ್ನೊಬ್ಬನಿಗೆ ಅರ್ಪಿಸಿದ ಕನ್ಯೆಯನ್ನು ವಿವಾಹವಾಗ್ತಕ್ಕಂಥದ್ದು ಧರ್ಮದ ಕೆಲಸ ಅಲ್ಲ ಅಂತ ಹೇಳಿ ಆ ಮಾತನ್ನ ಭೀಷ್ಮರು ಒಪ್ಕೊಳ್ತಾರೆ, ಸತ್ಯವತಿಯೂ ಕೂಡ ಒಪ್ಕೊಳ್ತಾರೆ. ಭೀಷ್ಮ ಅಂಬೆಯನ್ನ ಅತ್ಯಂತ ಗೌರವದಿಂದ ಆ ಶಾಲ್ವರಾಜನ ಬಳಿಗೆ ಕಳಿಸ್ಕೊಡ್ತಾನೆ. ಅದಕ್ಕೆಲ್ಲ ಏರ್ಪಾಟುಗಳನ್ನು ಮಾಡ್ತಾರೆ. ಅಪಾರ ನಿರೀಕ್ಷೆಯೊಂದಿಗೆ ಶಾಲ್ವನ ಅರಮನೆಯನ್ನು ತಲುಪಿದಂತಹ ಅಂಬೆ ಅತ್ಯಂತ ಖುಷಿಯಾಗಿ ಸಂತೋಷದಿಂದಲೇ ತನ್ನನ್ನ ಪತ್ನಿಯಾಗಿ ಸ್ವೀಕರಿಸಬೇಕು ಅಂತ ಹೇಳಿ ಅವನಲ್ಲಿ ಬೇಡ್ಕೊಳ್ತಾಳೆ. ಆದರೆ ಶಾಲ್ವರಾಜನು ಅತ್ಯಂತ ಕಟುವಾಗಿ ನಕ್ಕು, ಯುದ್ಧದಲ್ಲಿ ಭೀಷ್ಮನು ನಿನ್ನನ್ನು ಗೆದ್ದಿದ್ದಾನೆ. ಕ್ಷತ್ರಿಯ ಧರ್ಮದ ಪ್ರಕಾರ ನೀನು ಈಗ ಭೀಷ್ಮನಿಗೆ ಸೇರಿದವಳು. ನಾನು ನಿನ್ನನ್ನು ಸ್ವೀಕರಿಸಲಾರೆ ಅಂತ ಹೇಳಿ ಅವಳನ್ನು ನಿರಾಕರಿಸ್ತಾನೆ. ಈ ಮಾತುಗಳನ್ನು ಕೇಳಿದ ತಕ್ಷಣ ಬರಸಿಡಿಲು ಬಡಿದಂತಾಗ್ತದೆ. ಅಂಬೆಯ ಹೃದಯವನ್ನು ಚೂರು ಚೂರಾಗಿಸುತ್ತದೆ. ನೋವು ಮತ್ತು ಅವಮಾನದ ಭಾರ ಹೊತ್ತು ಆಕೆ ಮತ್ತೆ ಹಸ್ತಿನಾಪುರಕ್ಕೆ ಹೊರಡ್ತಾಳೆ. ಭೀಷ್ಮನ ಮುಂದೆ ಬಂದು ನಿಂತುಕೊಂಡು, ಈಗ ನನಗೆ ಬೇರೆ ಗತಿಯಿಲ್ಲ ಭೀಷ್ಮ, ನೀವೇ ನನ್ನನ್ನು ವಿವಾಹವಾಗಿ ನನ್ನ ಜೀವನಕ್ಕೆ ಒಂದು ಅರ್ಥವನ್ನು ನೀಡಬೇಕು ಅಂತ ಹೇಳಿ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ಕೊತಾಳೆ. ಅಂಬೆಯ ದುಃಖವನ್ನು ಕಂಡು ಭೀಷ್ಮನ ಹೃದಯ ಕರಗಿ ಹೋಗ್ತದೆ. ಆದರೆ ತಂದೆಗೆ ಕೊಟ್ಟಂತಹ ಆಜನ್ಮ ಬ್ರಹ್ಮಚರ್ಯದ ಪ್ರತಿಜ್ಞೆ ಅವನನ್ನು ಕಟ್ಟಿ ಹಾಕುತ್ತೆ. ಅತ್ಯಂತ ಶಾಂತವಾಗಿ ಭೀಷ್ಮರು ಹೇಳ್ತಾರೆ, ಅಂಬೆ, ನಿನ್ನ ದುಃಖ ನನಗೂ ನೋವನ್ನುಂಟು ಮಾಡಿದೆ. ಆದರೆ ನನ್ನ ಪ್ರತಿಜ್ಞೆಯನ್ನು ಮೀರಿ ನಾನು ಬದುಕಲಾರೆ. ನಿಮ್ಮನ್ನು ವಿವಾಹವಾಗುವುದು ಅಸಾಧ್ಯವಾದ ಮಾತು. ಇದು ವಿಧಿಯ ಆಟ, ನನ್ನನ್ನು ಕ್ಷಮಿಸು ಅಂತ ಹೇಳ್ಬಿಡ್ತಾನೆ. ಭೀಷ್ಮನ ಈ ಮಾತುಗಳು ಅಂಬೆಯ ಕಟ್ಟಕಡೆಯ ಒಂದು ಆಸೆಯನ್ನು ಕೂಡ ನುಚ್ಚು ನೂರು ಮಾಡಿಬಿಡುತ್ತೆ. ಒಂದು ಕಡೆ ಶಾಲ್ವರಾಜನ ತಿರಸ್ಕಾರ, ಮತ್ತೊಂದು ಕಡೆ ಭೀಷ್ಮರ ನಿರಾಕರಣೆ. ಈ ಎರಡೂ ಕಡೆಗಳಿಂದಲೂ ತಳ್ಳಲ್ಪಟ್ಟ ಅಂಬೆ ದಿಕ್ಕು ತೋಚದೆ ಅರಣ್ಯಗಳನ್ನು ಅಲಿತಾಳೆ. ಕಾಲ ಉರುಳಿತು, ವರ್ಷಗಳು ಕಳೆದು ಹೋದವು. ಅವಳ ಮನದಲ್ಲಿದ್ದ ದುಃಖ ನಿಧಾನವಾಗಿ ಭೀಷ್ಮನ ಮೇಲಿನ ದ್ವೇಷವಾಗಿ, ನಂತರ ಪ್ರತೀಕಾರದ ಸಂಕಲ್ಪವಾಗಿ ರೂಪುಗೊಳ್ತದೆ. ಒಂದು ದಿನ ಅರಣ್ಯದ ಮಧ್ಯದಲ್ಲಿದ್ದಂತಹ ಋಷಿ ಮುನಿಗಳ ಆಶ್ರಮವನ್ನು ತಲುಪಿ ತನ್ನ ಜೀವನದ ದುರಂತವನ್ನು ವಿವರಿಸ್ತಾಳೆ. ಋಷಿಗಳು ಅವಳ ಸ್ಥಿತಿಗೆ ಮರುಗಿದರೂ ಆ ಯುವ ಕನ್ಯೆಯನ್ನು ತಮ್ಮ ಆಶ್ರಮದಲ್ಲಿ ಇರಿಸಿಕೊಳ್ಳಲು ಹಿಂಜರಿತಾರೆ. ಅಷ್ಟರಲ್ಲಿ ಅಲ್ಲಿಗೆ ಅಂಬೆಯ ಅಜ್ಜ ಹೋತ್ರವಹನನು ಬಂದು ನಡೆದಂತಹ ಎಲ್ಲ ಘಟನೆಗಳನ್ನು ತಿಳಿದು ಮೊಮ್ಮಗಳ ದುಃಖಕ್ಕೆ ಮರುಗುತ್ತಾನೆ. ಅವನು ಅಂಬೆಗೆ ಧೈರ್ಯ ತುಂಬುತ್ತಾ ಹೇಳ್ತಾನೆ, ಮಗಳೇ, ಮಹಾತ್ಮ ಭಾರ್ಗವರು ಅಂದರೆ ಪರಶುರಾಮರು ನನ್ನ ಆತ್ಮೀಯ ಮಿತ್ರರು. ಭೀಷ್ಮನು ಅವರ ಅತ್ಯಂತ ಪ್ರಿಯಪಾತ್ರ ಶಿಷ್ಯ. ಗುರುವಾದ ಭಾರ್ಗವರ ಮಾತನ್ನು ಭೀಷ್ಮ ಎಂದಿಗೂ ಮೀರಲಾರ. ನಿನ್ನ ಪರವಾಗಿ ನಾನು ಭಾರ್ಗವರಲ್ಲಿ ಮನವಿ ಮಾಡಿಕೊಳ್ತೇನೆ. ಅವರು ಖಂಡಿತವಾಗಿ ನಿನಗೆ ನ್ಯಾಯ ದೊರಕಿಸ್ಕೊಡ್ತಾರೆ. ಹೋತ್ರವಹನನ ಮಾತುಗಳಿಂದ ಅಂಬೆಯ ಮನಸ್ಸಿನಲ್ಲಿ ಒಂದು ಹೊಸ ಆಶಾಕಿರಣ ಮೂಡುತ್ತೆ. ಆದರೆ ಮಹಾತ್ಮ ಭಾರ್ಗವರ ಮಾತಿಗೆ ಭೀಷ್ಮರು ಒಪ್ಪುವರೇ ಅಥವಾ ತಮ್ಮ ಭೀಕರ ಪ್ರತಿಜ್ಞೆಯನ್ನೇ ಉಳಿಸಿಕೊಳ್ಳುವರೇ? ಗುರು ಮತ್ತು ಶಿಷ್ಯರ ನಡುವೆ ನಡೆಯಲಿರುವ ಆ ಮಹಾ ಸಂಘರ್ಷ ಹೇಗಿರುತ್ತೆ ಅಂತಕ್ಕಂತಹ ಒಂದು ರೋಚಕ ಕಥೆಯನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿಯವರೆಗೆ ನಿಮಗೆ ಧನ್ಯವಾದಗಳು. ಸಿಂಗಪುರ ಕನ್ನಡ ಯೂಟ್ಯೂಬ್ ಸ್ಟುಡಿಯೋನ ದಯವಿಟ್ಟು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ.
ಮಹಾಭಾರತದ ಕಥೆಯನ್ನು ನಿಮ್ಮ ಮನೆಯ ಪುಟ್ಟ ಪುಟ್ಟ ಮಕ್ಕಳುಗಳಿಗೆ ತಿಳಿಯ ಹೇಳಿ ಅಲ್ಲಿನ ಸಂಸ್ಕೃತಿ ಮತ್ತು ಭಾರತೀಯ ಸಂಸ್ಕೃತಿಯನ್ನು ನಾವು ಮುಂದಿನ ತಲೆಮಾರಿಗೆ ಇದನ್ನು ನಾವು ಉಳಿಸಿ ಬೆಳೆಸುವ ಒಂದು ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ. ಧನ್ಯವಾದಗಳು. ಥ್ಯಾಂಕ್ ಯು.